ಕ್ಲಾಶ್ ಇನ್ ಇಟಲಿ ಒಂದ್ ಕಡೆ ಆದ್ರೆ ಕ್ಲಾಶ್ ಇನ್ ಇಟಲಿ ಮುಗಿದ್ಮೇಲೆ ಏನಾಯ್ತು ಅದು ಕಂಪ್ಲೀಟ್ ಆಗಿ ಇನ್ನೊಂದ್ ಕಡೆ ಅಂತಾನೆ ಹೇಳ್ಬೇಕು. ಲಿಟ್ರಲಿ ಗಾಯ್ಸ್, ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಇಬ್ರು ಕೂಡ ಫೇಸ್ ಟು ಫೇಸ್ ಬಂದಿದ್ರು ಕ್ಲಾಶ್ ಇನ್ ಇಟಲಿ ಆದ್ಮೇಲೆ. ಅಂಡ್ ಇಲ್ಲಿ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ವಾರ್ನಿಂಗ್ ನ ಕೊಟ್ರೆ, ಅಲ್ಲಿ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಕಾಲ್ ಔಟ್ ಮಾಡಿದ್ದಾರೆ. ಮೊದಲನೇದಾಗಿ ಕ್ಲಾಶ್ ಇನ್ ಇಟಲಿಯಲ್ಲಿ ಏನೇನಾಯ್ತು ಅಂತ ಕಂಪ್ಲೀಟ್ ಮಾಹಿತಿ ವಿಡಿಯೋನ ನನ್ನ ಈ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೂಡ ಹೋಗಿ ನೋಡ್ಕೊಂಡು ಬನ್ನಿ. ಶೋ ಎಲ್ಲ ಕೂಡ ಮುಗಿಯುತ್ತೆ. ನಮ್ಮ ರೋಮನ್ ರೈನ್ಸ್ ಅವರು ಚಾಂಪಿಯನ್ಶಿಪ್ ನ ರಿಟೈನ್ ಮಾಡಿಕೊಂಡು ರಿಂಗ್ ಇಂದ ನೆಡ್ಕೊಂಡು ಬರಬೇಕಾದ್ರೆ ರೋಮನ್ ರೈನ್ಸ್ ಅವರು ಕ್ಯಾಮ್ರಾ ಹತ್ರ ಮಾತಾಡ್ಕೊಂಡು ಕೆಲವೊಂದಷ್ಟು ಲೈನ್ ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಈಗ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಹೆಡ್ ಆಫ್ ದ ಟೇಬಲ್ ಅಂದ್ರೆ ಏನು, ಹೆಡ್ ಆಫ್ ದ ಟೇಬಲ್ ಅಂದ್ರೆ ಯಾರು ಅಂತ. ಈಗ ಶಿಫ್ಟ್ ನ ಕ್ಯಾಪ್ಟನ್ ಯಾರು ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಸೊ QB1 ಫಕ್ ಆಲ್ ದೋಸ್ ನಾಯ್ಸಸ್, ಹಿಯರ್ ಐ ಆಮ್ ದ ಟ್ರೈಬಲ್ ಚೀಫ್ ಅಂತ ಒಂದು ಲೈನ್ ನ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂದ್ರೆ ಕ್ವಾರ್ಟರ್ ಬ್ರೇಕ್ 1 ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ನಾವೆಲ್ಲರೂ ಕೂಡ QB1 ಅಂತ ರೆಫರ್ ಮಾಡ್ತೀವಿ. ಅದನ್ನ ನಮ್ಮ ರೋಮನ್ ರೈನ್ಸ್ ಅವರು ತಗೊಂಡು QB1 ಏನು ಕೂಡ ಇಲ್ಲ, ಎಲ್ಲ ನಾಯ್ಸ್ ಗಳನ್ನು ಕೂಡ ತೆಗೆದು ಎಸಿತಾ ಇರಿ, ಇಲ್ಲಿ ನಾನೇ ಟ್ರೈಬಲ್ ಚೀಫ್ ಅಂತ ಒಂದು ಲೈನ್ ನ ಹೇಳ್ತಾರೆ. ಇದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ ಅಲ್ಲೇ ಸ್ಟೇಜ್ ಹತ್ರ. ನಮ್ಮ ಜೇಕಬ್ ಫಾರ್ಟಿ ಅವರು ಕೂಡ ರೋಮನ್ ರೈನ್ಸ್ ಅವರ ಹಿಂದೆ ನಿಂತ್ಕೊಂಡಿರ್ತಾರೆ. ಇದ್ರ ಬಗ್ಗೆನೂ ಕೂಡ ನಾನು ಮಾತಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ನಮ್ಮ ಇಂಟರ್ವ್ಯೂಯರ್ ರೋಮನ್ ರೈನ್ಸ್ ಅವರ ಬಳಿ ಕೇಳ್ತಾರೆ, ಈಗ ನೀವು ಯಾವ ರೀತಿ ಫೀಲ್ ಮಾಡ್ತಾ ಇದ್ದೀರಾ ಅಂತ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಇದು ನನ್ನ ಬಗ್ಗೆ ಅಲ್ಲ, ನಾನು ಯಾವ ರೀತಿ ಫೀಲ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಇದು ಎಲ್ಲರ ಬಗ್ಗೆ. ಈಗ ಎಲ್ಲರೂ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಯಾವ ರೀತಿ ಫೀಲ್ ಮಾಡ್ತಾ ಇದ್ದಾರೆ. LA ನೈಟ್, ರಾಯ್ಸ್ ಕಿಸ್, ನೀವ್ ಯಾರಾದ್ರೂ ನನ್ನ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ನೀವೆಲ್ಲರೂ ಕೂಡ ಯಾವ ರೀತಿ ಫೀಲ್ ಮಾಡ್ತಾ ಇದ್ದೀರಾ. ಒಂದಂತೂ ತಿಳ್ಕೊಳ್ಳಿ, ಯಾವಾಗ ಬೇಕಾದ್ರೂ ನನ್ನ ಮೇಲೆ ಬನ್ನಿ, ನಾನೇ ಇಲ್ಲಿ ಹೆಡ್ ಆಫ್ ದ ಟೇಬಲ್ ಅಂಡ್ ನಾನೇ ಇದನ್ನೆಲ್ಲದನ್ನು ಕೂಡ ನಡೆಸ್ತಾ ಇರೋದು. ನನ್ನ ಹಿಂದೆ ಈಗ ಆರ್ಮಿ ಇದೆ, ನನ್ನ ಹಿಂದೆ ಈಗ ಒಂದು ಗುಂಪೆ ಇದೆ ಅಂಡ್ ನಾನು ಫಾರ್ ಎವರ್ ಇದನ್ನ ರೂಲ್ ಮಾಡ್ತಾನೆ ಇರ್ತೀನಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು LA ನೈಟ್ ಹಾಗೆ ರಾಯ್ಸ್ ಕೀಸ್ ಅವ್ರನ್ನು ಕೂಡ ಕಾಲ್ ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಈ ರೀತಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟು ನಮ್ಮ ರೋಮನ್ ರೈನ್ಸ್ ಹಾಗೆ ಅವರ ಪಲ್ಟನ್ ಊಸೋಸ್ಗಳು ಹಾಗೆ ಜೇಕಬ್ ಫಾರ್ಟಿ ಅವರು ರೋಮನ್ ರೈನ್ಸ್ ಅವರ ಹಿಂದೆ ನಡ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ರೋಮನ್ ರೈನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರು ಕೂಡ ಐ ಥಿಂಕ್ ಮೆಡಿಕಲ್ ರೂಮ್ ಇಂದ ಹೊರಗಡೆ ಬರ್ತಾರೆ. ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಒಂದು ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ಏನು ಮಾತಾಡೋದಿಲ್ಲ, ಬಟ್ ಆ ಒಂದು ಫೇಸ್ ಆಫ್ ಅಲ್ಲೇ ಆ ಒಂದು ಇಂಟೆನ್ಸಿಟಿ ನಮ್ಮೆಲ್ಲರಿಗೂ ಕೂಡ ಕಾಣಿಸುತ್ತೆ ಅಂತಾನೆ ಹೇಳ್ಬೇಕು. ಅಂಡ್ ರೋಮನ್ ರೈನ್ಸ್ ಅವರು ಅಲ್ಲಿಂದ ಹೋಗಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ವಿಚಿತ್ರವಾದ ಸ್ಮೈಲ್ ನ ಕೊಟ್ಟು ಅಲ್ಲಿಂದ ಸೀದಾ ಅವರು ಕ್ಲಾಶ್ ಇನ್ ಇಟಾಲಿಯ ಪೋಸ್ಟ್ ಶೋಗೆ ಬರ್ತಾರೆ. ಅಂಡ್ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ರೋಮನ್ ರೈನ್ಸ್ ಅವರು ಕೂಡ ನಿಮ್ಮ ಬಗ್ಗೆ ಏನೇನೋ ಮಾತಾಡಿದ್ರು, ಅವರು ಯಾವ ಲೈನ್ ಹೇಳಿದ್ರು ಅಂದ್ರೆ ಕ್ವಾರ್ಟರ್ ಬ್ರೇಕ್ 1 QB1 ಫಕ್ ಆಲ್ ದೋಸ್ ನಾಯ್ಸಸ್ ಅಂತ ನಿಮ್ಮ ಮೇಲೆ ಒಂದು ಲೈನ್ ನ ತಗೋತಾರೆ. ಇದಕ್ಕೆ ನೀವು ಯಾವ ರೀತಿ ರಿಯಾಕ್ಷನ್ ನ ಕೊಡ್ತೀರಾ ಅಂತ ಅಲ್ಲಿರೋರು ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಕೇಳ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಇಡೀ ಕ್ರೌಡ್ OTC ಚಾಂಟ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂಡ್ ಅದನ್ನ ಸ್ವಲ್ಪ ಹೊತ್ತು ನಮ್ಮ ಕೋಡಿ ರೋಡ್ಸ್ ಅವರು ನೋಡಿ, ಈಗ ನಾನು ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಆಗೋದಿಲ್ಲ, ಏನೇ ಆಗ್ಲಿ ನಾನು ರೋಮನ್ ರೈನ್ಸ್ ಅವ್ರನ್ನ ಒಂದು ಬಾರಿ ಸೋಲ್ಸಿದ್ದೀನಿ, ರೋಮನ್ ರೈನ್ಸ್ ಅವರು ಕೂಡ ನನ್ನನ್ನ ಒಂದು ಬಾರಿ ಸೋಲ್ಸಿದ್ದಾರೆ, ಅವರೇ ನನ್ನನ್ನ 2 ಬಾರಿ ಸೋಲ್ಸಿ ಇಲ್ಲಿ ಲೀಡ್ ನ ತಗೊಂಡಿಲ್ಲ. ಸೊ ಇಬ್ರು ಕೂಡ ಒಂದೊಂದು ಪಾಯಿಂಟ್ ಅಲ್ಲಿ ಈಕ್ವಲ್ ಆಗಿದೀವಿ. ಅಂಡ್ ನಾನು ಗಂತರ್ ಹೇಳಿದ್ದಂತಹ ಮಾತನ್ನೇ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಐ ಆಮ್ ಈಸಿ ಟು ಫೈಂಡ್, ಹಾರ್ಡ್ ಟು ಬೀಟ್. ಇದು ರೋಮನ್ ರೈನ್ಸ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವರ ಆ ಒಂದು ಲೈನ್ ಗೆ ರಿಪ್ಲೈನ ಕೊಟ್ಟಿದ್ದಾರೆ. ಅಂದ್ರೆ ರೋಮನ್ ರೈನ್ಸ್ ಇಲ್ಲಿ ನೀನೇ ದೊಡ್ಡವನು ಅಂತ ಹೇಳ್ಕೊಳ್ಳೋದಕ್ಕೆ, ನೀನೇ ನನ್ನನ್ನ 2 ಬಾರಿ ಸೋಲ್ಸಿಲ್ಲ, ನೀನು ನನ್ನನ್ನ 1 ಬಾರಿ ಸೋಲ್ಸಿದ್ಯಾ ಅಂಡ್ ನಾನು ಕೂಡ ನಿನ್ನನ್ನ 1 ಬಾರಿ ಸೋಲ್ಸಿದ್ದೀನಿ. ಸೊ ನಿನಗೇನಾದ್ರೂ ಯಾರು ದೊಡ್ಡವರು ಅಂತ ಪ್ರೂವ್ ಮಾಡ್ಕೋಬೇಕು ಅಂದ್ರೆ ಬಾ, ನಾನು ಇಲ್ಲೇ ಸಿಗ್ತೀನಿ, ಬಟ್ ನನ್ನನ್ನ ಸೋಲ್ಸೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಒಂದು ಶಾರ್ಟ್ ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೇಕು. WWE ಅವರು 100% ಇಲ್ಲಿ ಟೀಸ್ ಮಾಡಿದ್ದಾರೆ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಅಪ್ಕಮಿಂಗ್ ಮೆಗಾ ಮ್ಯಾಚ್ ಗೆ. ನೋಡ್ಬೇಕು ಗಾಯ್ಸ್ ಇವರ ನಡುವೆ ಯಾವಾಗ ಮ್ಯಾಚ್ ಆಗುತ್ತೆ ಅಂತ. ಲಿಟ್ರಲಿ ಆ ಒಂದು ಇಂಟೆನ್ಸಿಟಿ ಏನಿದೆ ಅದಂತೂ ಕ್ಲಾಶ್ ಇನ್ ಇಟಲಿ ಮುಗಿದ ಕೂಡಲೇ ನಮ್ಮ ಕಣ್ ಮುಂದೆ ಇತ್ತು. ನನಗಂತೂ ಈ ಒಂದು ಫೇಸ್ ಆಫ್ ಆಗಿರಬಹುದು, ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಶಾರ್ಟ್ ನ ತಗೊಂಡಿದ್ದಾಗಿರ್ಬಹುದು, ಅಥವಾ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಕಾಲ್ ಔಟ್ ಮಾಡಿದಾಗಿರ್ಬಹುದು, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಜೇಕಬ್ ಫಾರ್ಟಿ, ರೋಮನ್ ರೈನ್ಸ್, ಬ್ರಾಕ್ ಲೆಸ್ನರ್, ಒಬಾಫೆಮಿ ಇವ್ರ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡೋದಿದೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.